KJ ಕುಮಾರ್ ಅವರು. ಬಾಬು ಅವರು ಭಾಳ ಚೆನ್ನಾಗಿ ಒಂದು ಮಾತಂತಂದರು. ಅವರು ಎಲ್ಲರನ್ನೂ ಗೌರವಿಸ್ತಾ ಇದ್ರು, ಅವರಲ್ಲಿದ್ದಂಥ ಗುಣ. ನನ್ನನ್ನು ಅವರು ಪತ್ರಿಕೋದ್ಯಮಕ್ಕೆ ಬಂದು ಬದುಕ್ಬೋದು ಅಂತೇಳಿ ಭರವಸೆನೇ ಹುಟ್ಟು ಹಾಕದಂಥ ಒಬ್ಬ ಹಿರಿಯ ಪತ್ರಕರ್ತ. ನಾನು ಪತ್ರಿಕೋದ್ಯಮವನ್ನು ಸಾಧ್ವಿ ಮೂಲಕ ಆರಂಭ ಮಾಡಿದ್ರು ಕೂಡ ಸಾಧ್ವಿ ನಮಗೊಂದು ಹೆಬ್ಬಾಗ್ಲಾಗಿತ್ತು ಅಷ್ಟೇ, ಎಂಟ್ರೆನ್ಸ್. ನಾವು ಪತ್ರಿಕೋದ್ಯಮ ಏನಕ್ಕೆ ಮಾಡಿದ್ವಿ ಅಂದರೆ ಮಧ್ಯಾಹ್ನದ ಒಂದು ಊಟ ನಮಗೆ ಸಾಧ್ವಿ ಕೊಡ್ತಾಯಿತ್ತು. ಅಲ್ಲಿ ನಮ್ಗೆ ಅನಿಸಿದ್ದೇನಪ್ಪ ಅಂದರೆ ನಮ್ಮ ಹಸಿವಿನ ಪತ್ರಿಕೆಯಲ್ಲಿ ಬಂದು ಕೆಲಸ ಮಾಡಿದ್ರೆ ಮಧ್ಯಾಹ್ನದ ಒಂದು ಊಟ ಏನಾದರೂ ಸಿಗುತ್ತೆ ಅನ್ನೋ ಒಂದು ಭರವಸೆಯನ್ನು ಹುಟ್ಟಾಕ್ತಂಥದ್ದು ಸಾಧ್ವಿ ಪತ್ರಿಕೆ. ತದನಂತರದಲ್ಲಿ ನಮಗೆ ಸಂಬಳ ಅಂದ್ರೇನು, ಸಂಬಳ ಎಷ್ಟು ಕೊಡ್ತಾರೆ, ಒಬ್ಬ ಪತ್ರಕರ್ತನ ವ್ಯಾಲ್ಯೂ ಏನು, ಅವ್ನ ಕೆಲಸಕ್ಕೆ ಹೆಂಗೆ ಮಾಡಬೇಕು, ಅವ್ನಿಗೆ ಎಷ್ಟು ಸಂಬಳ ಕೊಡ್ಬೋದು ಪರಿಕಲ್ಪನೆಯೇ ಇಲ್ಲ. ಅಂಥ ಕಾಲದಲ್ಲಿ ನನ್ನ ಸಾಧ್ವಿನ ಬಿಟ್ಟು ನನ್ನ ವಿಜಯ ಮತ್ತು ಉದಯವಾಣಿ ಪತ್ರಿಕೆ ಓದೋ ಸಂದರ್ಭದಲ್ಲಿ 2,000 ರೂಪಾಯಿ ತುಂಬ ದೊಡ್ಡ ಅಮೌಂಟು. 2000 ಇಸ್ವಿಗೆ ತುಂಬ ದೊಡ್ಡ ಅಮೌಂಟು. ಆ ದೊಡ್ಡ ಅಮೌಂಟ್ ಅಂತ ನಮ್ಗೆ ಯಾಕೆ ಅನಿಸ್ತಿತ್ತು ಅಂದರೆ, ಈ ಕಲೆಕ್ಷನ್ ಬರ್ತಿತ್ತಲ್ಲ ಪೇಪರ್ದು, 5 ರೂಪಾಯಿ, 10 ರೂಪಾಯಿ, 2 ರೂಪಾಯಿ, 1 ರೂಪಾಯಿ, ಅದನ್ನೆಲ್ಲ 2,000 ರೂಪಾಯಿ ಆಗಿದ್ರೆ ಇಷ್ಟು ತಪ್ಪ ಕಂತೆ ಆಗೋದು. 2,000 ರೂಪಾಯಿ ಆ ತಿಂಗಳಿಗೆ ನಮಗೆ ಅಷ್ಟು ದುಡ್ಡನ್ನ ಹಿಂಗೆ ಕೊಟ್ಟರೆ ನಮಗೇನೋ ತುಂಬ ದೊಡ್ಡ ಸಂಬಳವನ್ನು ಕೊಡ್ತಾ ಇದ್ದಾರೆ ಅನ್ನೋ ಮನೋಭಾವ. ಅಲ್ಲಿ ನನಗೆ ಅನಿಸಿದ್ದೇನೆಂದರೆ, ಪತ್ರಿಕೋದ್ಯಮದಲ್ಲಿ ನಾವು ಇದ್ದರೆ ನಮಗೆ ಸಂಬಳನೂ ಸಿಗುತ್ತೆ, ನಾವು ಬದುಕನ್ನು ಕೂಡ ಕಟ್ಕೋಬೋದು ಅಂತ ಒಂದು ಭರವಸೆನೇ ಹುಟ್ಟಾಕ್ತಂಥವ್ರು KJ ಕುಮಾರ್ ಅವರು. ಜೊತೆಗೆ ಬರವಣಿಗೆ ಅನ್ನುವಂಥದ್ದು ಕೇವಲ ಸಾಹಿತ್ಯ ಅಲ್ಲ, ಅದೊಂದು ಕಲೆ, ಅದೊಂದು ಆರ್ಟ್ ಅಂತ ತೋರಿಸ್ಕೊಟ್ಟಂಥವ್ರು KJ ಕುಮಾರ್. ಬಹುಶಃ ಕರ್ನಾಟಕದಲ್ಲಿ ಇವತ್ತಿಗೂ ಕೂಡ ಸಿನಿ ಬರಹಗಳಿಗೆ ಅವರು ಬರಿತಾ ಇದ್ದ ಹಾಗೆ ಸಿನಿ ಬರಹಗಳನ್ನು ಮತ್ತೊಬ್ಬರು ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅಷ್ಟರ ಮಟ್ಟಿಗೆ ಬರವಣಿಗೆಯ ಕಲೆಗಾರಿಕೆಯನ್ನು ಅವರು ಕರಗತ ಮಾಡ್ಕೊಂಡಿದ್ರು. ಮತ್ತು ನಮಗೆ ಯಾವ ಸ್ಟೋರಿಗಳನ್ನು ಮಾಡಬೇಕು, ಯಾವ ಸ್ಟೋರಿಯನ್ನು ಹೇಗೆ ಬರಿಬೇಕು, ಮತ್ತು ಅದರ ಇಂಟರ್ಪ್ರಿಟೇಷನ್ಸ್ ಹೇಗಿರಬೇಕು, ಬಳಸುವಂಥ ಲ್ಯಾಂಗ್ವೇಜ್ ಹೇಗಿರಬೇಕು ಅನ್ನೋದನ್ನು ನಮ್ಗೆ ಹೇಳ್ಕೊಡ್ತೀವಿ. ಅಂದರೆ ನಾವು ನಮ್ಮ ಬರವಣಿಗೆ ಹೇಗಿರಬೇಕು ಅನ್ನೋದನ್ನು ಹೇಳ್ಕೊಟ್ಟಂಥ ಗುರು ಸಹ ಹೌದು, ನನಗೆ ಸಂಬಳ ಕೊಟ್ಟಂಥ ಅನ್ನದಾತರು ಕೂಡ ಅವರು ಹೌದು. ಭಾಳ ವರ್ಷಗಳ ಕಾಲ ಅವ್ರ ಜೊತೆ ಕೆಲಸ ಮಾಡಿದ್ವಿ. ತುಂಬ ಜಾತ್ಯತೀತವಾಗಿ ಯೋಚನೆ ಮಾಡ್ತಿದ್ದವರು, ಪ್ರತಿಭೆಗೆ ಪ್ರೋತ್ಸಾಹ ಕೊಡ್ತಿದ್ದವರು, ನೋವನ್ನು ಅಂದ್ಕೊಂಡು ಬಂದಂಥವ್ರು ಎಲ್ಲರಿಗೂ ದಾರಿ ಆಗ್ತಾಯಿದ್ದಂಥವ್ರು. ಬಾಬು ಅವರು ಹೇಳ್ದಂಗೆ ನಾನು ಲೈಫಲ್ಲಿ ನೋಡದೇ ಇರೋವಂಥ ಹೀರೋಗಳನ್ನು ನಾನು ಅವ್ರ ಆಫೀಸಲ್ಲಿ ನೋಡಿಬಿಟ್ಟೆ ಸರ್. ಬಂದು ಗಂಟೆಗಟ್ಟಲೆ ಅಂಬರೀಷ್ ಅವರು ಕೂಡ ಕಾಯ್ಕೊಂಡಿರೋದನ್ನು ನಾನು ನೋಡಿದ್ದೇನೆ. ಹಳೆಯ ಸಿನಿಮಾ ಚಿತ್ರದ ಹಳೆಯ ಹೀರೋಯಿನ್ಗಳು ವಿಜಯ ಅವರೆಲ್ಲ ಇದ್ದರು. ಅವರೆಲ್ಲ ಬಂದು ಗಂಟೆಗಟ್ಟಲೆ KJ ಕುಮಾರ್ ಅವ್ರು ಕಾಯ್ಕೊಳ್ಳೋರು. KJ ಕುಮಾರ್ ಅವ್ರು ಕೈಗೆ ಸಿಗ್ತಿರ್ಲಿಲ್ಲ. ಸರ್ ಹಿಂಗೆ ಬಂದು ಕಾಯ್ತಾ ಇದ್ದಾರೆ ಅಂದರೆ, ಇಲ್ಲ ಅವ್ರು ಇವತ್ತು ಬರೋಲ್ಲ ಅಂತ ಹೇಳ್ಬಿಡಿ ಅನ್ನೋರು. ಅವ್ರಿಗೇನೋ ಬೇರೆ ಆಬ್ಲಿಗೇಷನ್ನು. ನಮಗೆ ಆಫೀಸ್ಗೆ ಬರೋಕ್ಕಿಂತ ಮುಂಚೆ ಫೋನ್ ಮಾಡ್ಕೊಂಡು ಯಾರಾದರೂ ಬಂದಿದ್ದಾರಾ ಅಂತ ಕೇಳ್ಕೊಂಡು ಆಫೀಸ್ಗೆ ಬರಬೇಕಾದ ಸ್ಥಿತಿ ಇತ್ತು. ನಾನು ರಾಜೀವ್ ಅವರು ವಿಜಯ ಪತ್ರಿಕೆ ಆರಂಭ ಮಾಡಿದಂಥ ಟೈಮಲ್ಲಿ ಮನೆಯಲ್ಲೇ ಪತ್ರಿಕೆ ಮಾಡ್ತಾಯಿದ್ರೆ ಅಂಬರೀಷ್ ಅವರೆಲ್ಲ ಬಂದು ಗಂಟೆಗಟ್ಟಲೆ ರಾತ್ರಿಯೆಲ್ಲ ಅವ್ರ ಮನೇಲಿ ಕೂತ್ಕೊಳ್ತಾ ಇದ್ದಿದ್ದು, ಮಾತಾಡ್ತಾಯಿದ್ರು, ಪಾರ್ಟಿ ಮಾಡ್ತಿದ್ರು, ಚರ್ಚೆ ಮಾಡ್ತಿದ್ರು. ನನ್ನ ಪ್ರಕಾರ ಅಂಬರೀಷ್ ಅವರು ಎಲ್ಲರಿಗೂ ಬೈಯೋರು, ಎಲ್ಲರಿಗೂ ಏಕವಚನದಲ್ಲಿ ಸಂಬೋಧಿಸೋರು ಅವರು. ಆದರೆ ಅಂಬರೀಷನ್ನು ಕೂಡ ಹೋಗಲ್ಲೋ ಬರಲ್ಲೋ ಅಂತ ಮಾತಾಡ್ತಾ ಇದ್ದಂಥ ಏಕೈಕ ಪತ್ರಕರ್ತ ಯಾರು KJ ಕುಮಾರ್. ಅದನ್ನು ನಾವು ನೋಡಿದ್ದೀವಿ, ನಾವು ಕೇಳಿದ್ದೀವಿ. ಮಗನೇ ಇರುವಂಥ ಈ ಥರದ ಭಾಷೆಗಳಂದ್ರೆ ಆ ಥರ ಆತ್ಮೀಯತೆಗಳು ಅವ್ರಿಗಿದ್ದಂಥದ್ದು. ಇವತ್ತಿಗೇನಾದರೂ ನಾವು ಹಂಗೆ ಇದ್ದುಬಿಟ್ಟಿದ್ದರೆ ನಾವು ಎಷ್ಟೆಲ್ಲ ನಾವು ಇದು ಮಾಡ್ತಿದ್ವಿ. ಇನ್ನೊಂದು ವಿಚಾರ ನಾನು ಹೇಳಬೇಕಾಗಿದೆ. ಯಾವ್ಯಾವ ಮೈಸೂರಿನ ದೊಡ್ಡ ದೊಡ್ಡ ಪತ್ರಕರ್ತರು ದುಡ್ಡಿಗಾಗಿ ಅಪಹರಿಸ್ತಾಯಿದ್ರು, ಹಣ ಇಲ್ಲದೆ ಸಾಲ ಮಾಡ್ಕೊಂಡು ಒದ್ದಾಡ್ತಾಯಿದ್ರು. ಅಂಥ ಕಾಲಘಟ್ಟದಲ್ಲಿ ಚೀಲಗಳಲ್ಲಿ ದುಡ್ಡನ್ನು, ಸುತ್ತಲಿ ದಾರದಲ್ಲಿ ದುಡ್ಡನ್ನು ಕಟ್ಟಿ ಚೀಲಗಳಲ್ಲಿ ತುಂಬಿ ಬಿಸಾಕ್ತಾಯಿದ್ರು KJ ಕುಮಾರ್. ಬಿಸಾಕ್ತಾಯಿದ್ರು ಅವರು. ಬಾಬು ಅವ್ರಿಗೆ ಗೊತ್ತು, ಪ್ರತಿದಿನ ಅವ್ರಿಗೆ ಆಗ್ತಿದ್ದ ಕಲೆಕ್ಷನ್ನು, ಪ್ರತಿ ತಿಂಗಳು ಬರ್ತಾಯಿದ್ದಂಥ ದುಡ್ಡು. ಪಾಪ ರಾಜಶೇಖರ್ ಕೋಟಿ ಅಂತವರು, ಗಣಪತಿ ಅಂತವರು ಅವತ್ತಿನ ಕಾಲಕ್ಕೆ ಆರ್ಥಿಕ ಸಂಕಷ್ಟಗಳನ್ನು ಈ ದೊಡ್ಡ ದೊಡ್ಡ ಪತ್ರಕರ್ತೆ ಎದುರಿಸ್ತಾ ಇದ್ದರೆ, ಈ ವ್ಯಕ್ತಿ ನೋಟನ್ನು ಸುತ್ತಲಿ ದಾರದಲ್ಲಿ ತುಂಬಿ ಎಸಿತಿದ್ರು ಕಣ್ರಿ. ಹಿಂಗೆ ಅಷ್ಟು ದುಡ್ಡು ಬರೋದು. ಬಹುಶಃ ಕರ್ನಾಟಕದಲ್ಲಿ ಎಷ್ಟು ಪತ್ರಿಕೆಗಳಿದ್ವೋ, ಎಷ್ಟು ಮ್ಯಾಗ್ಝಿನ್ಸ್ ಇತ್ತು, ಎಷ್ಟು ಸಿನಿಮಾದಿತ್ತು, ಎಲ್ಲವನ್ನೂ ಕೂಡ ಅದರ ಏಜೆನ್ಸಿಯನ್ನು ತೆಗೆದುಕೊಂಡು ಮೈಸೂರಿನಲ್ಲಿ ಓದುಗರನ್ನು ಸೃಷ್ಟಿ ಮಾಡಿದಂಥವ್ರು KJ ಕುಮಾರ್. ಓದುಗರನ್ನು ಸೃಷ್ಟಿ ಮಾಡಿದಂಥವ್ರು, ಎಲ್ಲ ಬಗೆಯ ಓದುಗರನ್ನು ಸೃಷ್ಟಿ ಮಾಡಿದಂಥವ್ರು. ಅವತ್ತು ಹಾಯ್ ಬೆಂಗಳೂರು ಗುರುವಾರ ಬರ್ತಿತ್ತು, ಬುಧವಾರದ ಒಳಗಡೆ 1,000 ರೂಪಾಯಿ ಬಂದು ಬಿದ್ದೋಯ್ತಿದ್ದು. ಬಿಸಾಕವರು ಒಂದು ಚೀಟಿ, KJ ಕುಮಾರ್ದು ಒಂದು ಸಿಗ್ನೇಚರ್ ಅಷ್ಟೇ, ಸರ್ ನನಗೆ 50 ಬೇಕು, 100 ಬೇಕು ಅಂತ. ಕೊನೆಗೆ ರೈಲ್ವೆ ಸ್ಟೇಷನಿಂದ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಆಫೀಸ್ ಒಳಗೆ ಬರೋಷ್ಟೊಳಗಡೆ ಖಾಲಿ ಆಗುತ್ತೆ ಅಂದ್ಬಿಟ್ಟು ಜನ ರೈಲ್ವೆ ಸ್ಟೇಷನ್ಗೆ ಹೋಗಿ ಕಾಯ್ಕೊಳ್ಳೋರು ಹಾಯ್ ಬೆಂಗಳೂರು ತಗೊಳ್ಳೋಕ್ಕೆ. ಖಾಲಿ ಆಗ್ಬಿಡ್ತಿತ್ತು. ಡಬಲ್ ಪ್ರಿಂಟು, ಟ್ರಿಬಲ್ ಪ್ರಿಂಟ್ ಮಾಡಿಸೋರು. ನಮಗೆ ಇನ್ಫ್ಲುಯೆನ್ಸ್ ಮಾಡಿ KJ ಕುಮಾರ್ಗೆ ಪೇಪರು ಎತ್ತಿಟ್ಕೊಂಡು ನಮ್ಗೊಂದು ಕೊಡಿ ಅಂತ ನಮಗೆ ದುಮಾಲ್ ಬೀಳೋರು ಓದುಗರು. ಅಂಥ ಒಂದು ಓದುಗರನ್ನು ಸೃಷ್ಟಿ ಮಾಡಿದಂಥವ್ರು ರವಿ ಬೆಳಗೇರವರು, ಅವ್ರಿಗೆ ಆತ್ಮೀಯರಾಗಿದ್ದವರು, ಎಲ್ಲ ಸಿನಿಮಾದವರು ಆತ್ಮೀಯರಾಗಿದ್ದವರು. ಮೊನ್ನೆ ಅವರ ತೀರೋದಂಥ ಸಂದರ್ಭದಲ್ಲಿ ಭಾರತಿ ವಿಷ್ಣುವರ್ಧನ್ ಅವ್ರು ಹೇಳ್ತಿದ್ರು, ನನಗೆ ಮದುವೆ ಮಾಡಿಸ್ತವನು ಅಂತೇಳಿ. ವಿಷ್ಣುವರ್ಧನ್ ಅವ್ರಿಗೂ ಮತ್ತು ಭಾರತಿ ವಿಷ್ಣುವರ್ಧನ್ ಅವ್ರಿಗೆ ಮದುವೆ ಮಾಡಿಸ್ತಂಥವ್ರ ಪತ್ತೆ. ಆದರೆ
80-90ರ ದಶಕದಲ್ಲಿ ಅವರು ಹೇಗೆ ಮೆರೆದ್ರು, ಬರೆದ್ರು, ಮೆರೆದ್ರು, ಮಿಂಚಿದ್ರು, ಹಾಗೆ ತಣ್ಣಗಾಗ್ಬಿಟ್ರು, ಹಾಗೆ ಮಾಯ ಆಗ್ಬಿಟ್ರು. ಇವತ್ತು ಕೆ ಜೆ ಕುಮಾರ್ ಲೈಫ್ನ ನಾವೇನಾದರೂ ಅವ್ರು ಮೆರೆದ ದಿನಗಳನ್ನು ಇಮ್ಯಾಜಿನ್ ಮಾಡ್ಕೊಂಡ್ರೆ ಇವತ್ತು ಯಾವ ಪತ್ರಕರ್ತರು ಹಂಗೆ ಅವ್ರಂಗೆ ಮೆರಿಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇದೆ ಬಾಬುಜಿ? ಅವ್ರಂಗೆ ನಾವು ಶೋಕಿ ಮಾಡೋಕ್ಕೆ ಸಾಧ್ಯ ಇದೆಯಾ ಬಾಬುಜಿ? ಅವ್ರಂಗೆ ಬರೆಯೋಕ್ಕೆ ಸಾಧ್ಯ ಇದೆಯಾ ಬಾಬುಜಿ? ಅವ್ರಿಗಿದ್ದಂಥ ಒಡನಾಟ, ಅವ್ರಿಗಿದ್ದಂಥ ಇನ್ಫ್ಲುಯೆನ್ಸ್, ಶ್ರೀಕಂಠ ಮೈಸೂರು ಮಹಾರಾಜರು ಅವ್ರಿಗೆ ಆತ್ಮೀಯರೇ, ಎಲ್ಲ ರಾಜಕಾರಣಿಗಳು ಅವ್ರ ಆತ್ಮೀಯರೇ, ಎಲ್ಲ ನಟರು ಆತ್ಮೀಯರೇ. ಶಶಿಕುಮಾರ್ ಅವ್ರಿಗೆ ಆಕ್ಸಿಡೆಂಟ್ ಆಗಿ, ನಟ ಶಶಿಕುಮಾರ್ಗೆ ಆಕ್ಸಿಡೆಂಟ್ ಆಗಿ, ಅವರು ಅಂಥ ಸುರದ್ರೂಪಿ ನಟ ಆಕ್ಸಿಡೆಂಟ್ ಆಗಿ ಇವರು ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಂಡು ಅವ್ರು ಗುರ್ತಿಡಿದಂಗೆ ಆಗ್ಬಿಡ್ತಾರೆ. ಶಶಿಕುಮಾರ್ಗೆ ಮರುಜೀವ ಕೊಟ್ಟಂಥವ್ರು ಕೆ ಜೆ ಕುಮಾರ್. ಹಾಯ್ ಬೆಂಗಳೂರಲ್ಲಿ ಹೋಗಿ ಶಶಿಕುಮಾರ್ದು ಇಂಟರ್ವ್ಯೂ ಮಾಡಿಸಿ, ಸ್ಪೆಷಲ್ ಇಂಟರ್ವ್ಯೂ ಮಾಡಿಸಿ, ಶಶಿಕುಮಾರ್ ಅವ್ರನ್ನ ಮತ್ತೆ ಅವರು ಚುನಾವಣೆಗೆ ಬಂದು ನಿಂತ್ಕೊಂಡು ಚಿತ್ರದುರ್ಗದಿಂದ, ಬಹುಶಃ ಪ್ರಾಯಶಃ ನಾನು ಚಿತ್ರದುರ್ಗದಿಂದ MP ನಿಂತ್ಕೊಂಡು ಶಶಿಕುಮಾರ್ ಅವ್ರನ್ನ MP ಮಾಡಿಸ್ಬೇಕು ಅನ್ನುವಂಥ ಛಲ ಇಟ್ಕೊಂಡು ರವಿ ಬೆಳಗೆರೆ ಅವ್ರನ್ನ ಬಳಸ್ಕೊಂಡು ಅವ್ರು ಬರ್ಸಿದ್ದು, ಅವ್ರು ಇಂಟರ್ವ್ಯೂ ಮಾಡಿದ್ದು, ಹಂಚಿದ್ದು, ಅವ್ರು ಏನು ಇವರೇ ಅವರು ಒಬ್ಬರನ್ನ ಏನೋ ಮಾಡಬೇಕಾದ್ರೆ ಸಂಭ್ರಮ ಪಡ್ತಿದ್ರಲ್ಲ, ಅವರು ನಾನು ಬೆಳೆಸ್ತಾ ಇದ್ದೀನಿ ಅನ್ನೋ ಒಂದು ಸಂಭ್ರಮ ಇದೆಯಲ್ಲ, ಅಂಥ ಒಂದು ಗುಣ ಇವತ್ತು ಅಂಥ ಗುಣ ಇರುವಂಥ ಪತ್ರಕರ್ತನ ಕಾಣೋದು ತುಂಬ ಕಷ್ಟ, ತುಂಬ ರೇರು. ಇವತ್ತು ನಮ್ಗೆ ಏನು ಅನ್ನಿಸ್ತಾ ಇದೆ ಅಂದರೆ, ಎಲ್ಲ ಥರದಲ್ಲೂ ಅವರು ನಮಗೆ ಬ್ರದರ್ ಮತ್ತು ಕೆ ಜೆ ಕುಮಾರ್ ಅವರು ನಮಗೆ, ನಾವು ಅಂಥವ್ರ ಜೊತೆ ನಾವು ನಮ್ಮ ಪತ್ರಿಕೋದ್ಯಮದ ಜರ್ನಿಯನ್ನು ಕಳೆದಿದ್ದೀವಿ ಅನ್ನೋದಿದೆಯಲ್ಲ, ಅದು ನಮ್ಮ ಹೆಮ್ಮೆ ಮತ್ತು ನಮಗೊಂದು ಸಾರ್ಥಕತೆಯನ್ನು ತಂದುಕೊಡುವಂಥದ್ದು.